ಎಲ್ರಿಗೂ ನಮಸ್ಕಾರ. SSLC ರಿಸಲ್ಟ್ಸ್ಗಳನ್ನ ಗೌರ್ಮೆಂಟ್ ಅವರು ಮೇ 2ನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ ಕನ್ಫರ್ಮ್ ಮಾಡ್ಬಿಟ್ಟಿದ್ದಾರೆ. ಇದಾಗ ಆಲ್ರೆಡಿ ಮೇ 2ನೇ ತಾರೀಕು ಅಂದ್ರೆ ನಾಳೆ ಬೆಳಿಗ್ಗೆನೆ 11:30 12:30 ಅಂತ ಕನ್ಫರ್ಮ್ ಇಲ್ಲ. ಗೂಗಲಲ್ಲಿ 11:30 ಅಂತ ತೋರಿಸ್ತೈತೆ. ಅವ್ರು ರಿಲೀಸ್ ಮಾಡಿರೋ ಲೆಟ್ರಲ್ಲಿ 12:30 ಅಂತ ತೋರಿಸ್ತೈತೆ. ಒಟ್ಟಿನಲ್ಲಿ ಏನೋ ಮೇ 2ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಭಯ ಆಗ್ತಾ ಇರುತ್ತೆ, ಕೆಲವ್ರಿಗಂತೂ ಖುಷಿ ಆಗ್ತಾ ಇರುತ್ತೆ. ಎಕ್ಸೈಟ್ಮೆಂಟಲ್ಲಿ ಒಬ್ರು ಇರ್ತಾರೆ, ಬಾದಲ್ಲಿ ಒಬ್ರು ಇರ್ತಾರೆ, ಬೇಜಾರಲ್ಲಿ ಒಬ್ರು ಇರ್ತಾರೆ. ತಲೆ ಕೆಡ್ಸ್ಕೊಬೇಡ್ರಿ, ಜೀವನದಲ್ಲಿ ಇದೊಂದೇ ಅಲ್ಲ ನಿಮಗೆ ಮೇಲೆ ಬರಲಿಕ್ಕೆ ಆಪ್ಷನ್ನು. ಜೀವನದಲ್ಲಿ ಮೇಲೆ ಬರಲಿಕ್ಕೆ ತುಂಬ ಹಲವಾರು ಆಪ್ಷನ್ಗಳಿದ್ದಾವೆ. ಒಂದು ಮೈಂಡಲ್ಲಿ ಇಟ್ಕೊಳ್ರಿ, ಇದು ನಿಮ್ಮ ಜೀವನನ ಡಿಸೈಡ್ ಮಾಡಲ್ಲ. ಸಿಂಗಲ್ ಪೀಸ್ ಆಫ್ ಪೇಪರ್ ಕ್ಯಾನಾಟ್ ಡಿಸೈಡ್ ಯುವರ್ ಫ್ಯೂಚರ್. ಇದೇನಪ್ಪ ಎಲ್ಲ ಮಕ್ಕಳು ನಾಳೆ ಮಾಡ್ತಾನೆ ಅಂತ ದೊಡ್ಡವ್ರು ನೋಡ್ತೀರ ಅನ್ಕೋಬೋದು. ಸೊ ತುಂಬ ಜನ ಮಾರ್ಕ್ಸ್ ಕಮ್ಮಿಯಾಗಿ, ಟಾಪರ್ಗಳೇ ಬಿಡ್ರಿ, ಮಾರ್ಕ್ಸ್ ಎಲ್ಲ ಕಮ್ಮಿಯಾಗಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ರೆ ಸುಸೈಡ್ ಎಲ್ಲ ಮಾಡ್ಕೊಂಬಿಡ್ತಾರೆ. ತುಂಬ ಬ್ಲೇಡ್ ಆಗ್ತಾಯಿದ್ದೀನಿ, ವೆಯ್ಟ್ ಮಾಡಿ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಅದೇ ಜೀವನದಲ್ಲಿ ಇದೊಂದು ದಾರಿ ಅಲ್ಲ, ಹಲವಾರು ದಾರಿಗಳಿದ್ದಾವೆ, ಮೈಂಡಲ್ಲಿ ಇಟ್ಕೊಳ್ರಿ. ಸೊ ರಿಸಲ್ಟ್ಗಳನ್ನ ಚೆಕ್ ಮಾಡೋ ವಿಷಯಕ್ಕೆ ಬಂದುಬಿಟ್ರೆ car.results.nic.in ಅಂತ ಒಂದು ವೆಬ್ಸೈಟ್ ಐತೆ. ಸೊ ಈ ವೆಬ್ಸೈಟಲ್ಲಿ ನೀವು ರಿಸಲ್ಟ್ಸ್ಗಳನ್ನ ಚೆಕ್ ಮಾಡ್ಕೋಬೋದು. ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಚೆಕ್ ಮಾಡ್ಕೊಳ್ರಿ. ಈ ವೆಬ್ಸೈಟಲ್ಲಿ ನೀವು ರಿಸಲ್ಟ್ಸ್ಗಳನ್ನ ಚೆಕ್ ಮಾಡ್ಕೋಬೋದು, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಸಲ್ಟ್ಸ್ಗಳನ್ನ ಚೆಕ್ ಮಾಡ್ಕೋಬೋದು. ಒಂದ್ಸ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಇವಾಗ ಸದ್ಯಕ್ಕೆ PU ಅಂತ ಮಾತ್ರ ಆಪ್ಷನ್ ಐತೆ. PU ಅಂತ ಆಪ್ಷನ್ ಹೋಗಿ ಅದ್ರ ಮೇಲೆ ಇನ್ನೊಂದು ಆಪ್ಷನ್ ಬರುತ್ತೆ, SSLC ಅಂತ. ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ, ಆ ಆಪ್ಷನ್ ಬರುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ನೀವು ಏನು ಮಾಡಬೇಕು, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಬಿಟ್ರೆ ಸಾಕು, ಡೈರೆಕ್ಟಾಗಿ ನಿಮ್ಮ ರಿಸಲ್ಟ್ಸ್ ಡಿಸ್ಪ್ಲೇ ಆಗಿಬಿಡುತ್ತೆ. ಸೊ ಕಂಗ್ರಾಟ್ಸ್ ಎಲ್ಲರಿಗೂ, ಆಲ್ ದ ಬೆಸ್ಟ್. ಭಯ ಪಡಬೇಡ್ರಿ, ಜೀವನದಲ್ಲಿ ಇದೊಂದೇ ಅಲ್ಲ, ತುಂಬ ದಾರಿಗಳಿದ್ದಾವೆ. ಹಾಗೆ SSLC ರಿಸಲ್ಟ್ಗಳನ್ನ ಚೆಕ್ ಮಾಡೋದಕ್ಕೆ ಯೋಚನೆ ಮಾಡ್ತಿರೋರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲ ಒಂದು ಲೈಕ್ ಮಾಡಿಬಿಡಿ.